ಭಾರತೀಯ ರಾಜಕೀಯದಲ್ಲಿ ಅಂತಿಮ ಸಾರ್ವಭೌಮತ್ವವು ಈ ಕೆಳಗಿನ ಯಾವುದರ ಮೇಲೆ ನಿಂತಿದೆ? ಸರಿಯಾದ ಉತ್ತರ: ಭಾರತದ ಜನರು. ಭಾರತದ ಅಟಾರ್ನಿ ಜನರಲ್ಗೆ ಸಂಸತ್ತಿನ ಸದನಗಳಲ್ಲಿ ಅಥವಾ ಅವರ ಸಮಿತಿಯಲ್ಲಿ ಮಾತನಾಡುವ ಹಕ್ಕನ್ನು ಭಾರತೀಯ ಸಂವಿಧಾನದ ಕೆಳಗಿನ ಯಾವ ವಿಧಿಗಳಲ್ಲಿ ನೀಡಲಾಗಿದೆ? ಸರಿಯಾದ ಉತ್ತರ: ವಿಧಿ 76. ಕೆಳಗಿನವುಗಳಲ್ಲಿ ಯಾವುದು ಅರಾಜಕೀಯ ಮತ್ತು ಕ್ರಾಂತಿಕಾರಿ ಅಪರಾಧ ಕಾಯ್ದೆ 1919 ಎಂದು ಕರೆಯಲ್ಪಟ್ಟಿದೆ? ಸರಿಯಾದ ಉತ್ತರ: ರೌಲಟ್ ಆಕ್ಟ್. ಭಾರತೀಯ ಸಂವಿಧಾನದ ಕೆಳಗಿನ ಯಾವ ಭಾಗಗಳು ನಿಬಂಧನೆಗಳನ್ನು ತಿದ್ದುಪಡಿ ಮಾಡಲಾಗುವುದಿಲ್ಲ? ಸರಿಯಾದ ಉತ್ತರ: ನ್ಯಾಯಾಂಗ ವಿಮರ್ಶೆ. ಬ್ರಿಟಿಷ್ ಇಂಡಿಯಾದ ಯಾವ ಕಾಯ್ದೆಯು ಭಾರತದ ಸಂವಿಧಾನದ ಮುಖ್ಯ ಮೂಲಗಳಲ್ಲಿ ಒಂದಾಗಿದೆ? ಸರಿಯಾದ ಉತ್ತರ: ಭಾರತ ಸರ್ಕಾರದ ಕಾಯ್ದೆ 1935. ಯಾವ ವರ್ಷದಲ್ಲಿ ಸಂವಿಧಾನ ಸಭೆಯು ಕಾಮನ್ವೆಲ್ತ್ಗೆ ಭಾರತದ ಸದಸ್ಯತ್ವವನ್ನು ಅಂಗೀಕರಿಸಿತು? ಸರಿಯಾದ ಉತ್ತರ: 1949. ಯೂನಿಯನ್ ಪವರ್ಸ್ ಕಮಿಟಿಯ ಮುಖ್ಯಸ್ಥರು ಯಾರು? ಸರಿಯಾದ ಉತ್ತರ: ಜವಾಹರಲಾಲ್ ನೆಹರು. ಕೆಳಗಿನವುಗಳಲ್ಲಿ ಯಾವುದು ಭಾರತದ ಪೌರತ್ವವನ್ನು ಪಡೆದುಕೊಳ್ಳಲು ಷರತ್ತುಗಳನ್ನು ಸೂಚಿಸುವ ಅಧಿಕಾರವನ್ನು ಹೊಂದಿದೆ? ಸರಿಯಾದ ಉತ್ತರ: ಸಂಸತ್ತು. ಸುಗ್ರೀವಾಜ್ಞೆಯ ಗರಿಷ್ಠ ಜೀವಿತಾವಧಿ ಎಷ್ಟು? ಸರಿಯಾದ ಉತ್ತರ: 6 ತಿಂಗಳು ಮತ್ತು 6 ವಾರಗಳು. ಮೊದಲ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯನ್ನು ಯಾವಾಗ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ: 1921. ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕಾತಿಗಾಗಿ ಸುಪ್ರೀಂ ಕೋರ್ಟ್ ಯಾವ ವರ್ಷದಲ್ಲಿ ಕೊಲಿಜಿಯಂ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದೆ? ಸರಿಯಾದ ಉತ್ತರ: 1993. ಭಾರತದ ಸರ್ವೋಚ್ಚ ನ್ಯಾಯಾಲಯವು ಪ್ರಪಂಚದ ಯಾವುದೇ ಭಾಗದಲ್ಲಿ ಯಾವುದೇ ಸುಪ್ರೀಂ ಕೋರ್ಟ್ಗಿಂತ ಹೆಚ್ಚಿನ ಅಧಿಕಾರವನ್ನು ಹೊಂದಿದೆ ಎಂದು ಯಾರು ಟೀಕಿಸಿದರು? ಸರಿಯಾದ ಉತ್ತರ: ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್.